ಶ್ವೇತ ಅರ್ಕ, ಹೌದು, ಕರ್ಣ, ಯಕ್ಷಿಣಿ ಅಂತಕ್ಕಂಥ ಒಂದು ವಿಚಾರ ಅದು. ಕರೆಕ್ಟ್ ಅಲ್ವಾ? ಎಸ್. 100 ವರ್ಷ ಆಗಿರ್ತಕ್ಕಂಥ ಒಂದು ಬಿಳಿ ಎಕ್ಕೆ ಗಿಡದ ಬೇರನ್ನು ತರುವಂಥ ಕ್ರಮ ಮತ್ತು ಕ್ರಿಯೆ, ಹೌದು, ಎರಡನ್ನೂ ವಿಚಾರ ತಿಳಿಸ್ತಾ ಪವರ್ ಏನೋ ಹೋಗಿ ಹೌದು ಅಲ್ಲಿಗೆ ಎಪಿಸೋಡನ್ನು ನಿಲ್ಲಿಸಿದ್ದೀವಿ ನಾವು. ಅದನ್ನು ತಿಳ್ಕೊಬೇಕಾದಂಥ ಒಂದು ವೀಕ್ಷಕರು ಇಲ್ಲಿಂದ ಆಚೆಗೆ ಮುಂದಕ್ಕೆ ಅದನ್ನು ತಿಳ್ಕೊಬಹುದು. ಖಂಡಿತ ಹೇಳಿ. ಈಗ ಅದು ಎಲ್ಲ ಒಂದು ನೋಡ್ತಕ್ಕಂಥ ವೀಕ್ಷಕರಿಗೆ ಸಂಬಂಧಪಟ್ಟಂಥದ್ದಲ್ಲ. ಅದು ಕೆಲವೊಂದು ದೇವಸ್ಥಾನದ ಅರ್ಚಕರಾಗಬಹುದು, ವಿದ್ಯಾವಂತರಾಗಬಹುದು, ಮತ್ತು ಜ್ಯೋತಿಷ್ಯರಾಗಬಹುದು, ಭೂತವೈದ್ಯರಾಗಬಹುದು, ಅಂಥವರಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಅದು. ಬಟ್ ವೀಕ್ಷಕರು ಮತ್ತು ಎಲ್ಲ ಜನಗಳಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಅದು. ಯಾಕೆಂದರೆ ಅವರೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ 100 ವರ್ಷದ ಗಿಡವನ್ನು ಹುಡುಕಿ ಅದಕ್ಕೆ ಕ್ರಿಯಾದಿಗಳನ್ನು ಮಾಡಿ ಮತ್ತು ಆ ಬೇರು ತಂದು ಅವರು ಅಷ್ಟೆಲ್ಲ ಸಾಹಸ ಮಾಡೋಕ್ಕಾಗಲ್ಲ. ಯಾರಾದರೂ ನಮ್ಮಂಥವರು ಸಾಧನೆ ಮಾಡ್ತಕ್ಕಂಥ ವಿದ್ಯಾವಂತರು ಆ ರೀತಿ ಮಾಡಿ ಅದರಿಂದ ಬರ್ತಕ್ಕಂಥ ಫಲಾಫಲಗಳನ್ನು ಆಗ್ತಕ್ಕಂಥ ಫಲಾಫಲಗಳನ್ನು ಜನಗಳಿಗೆ ಮಾಡಿಕೊಡಲಿ ಅಂತಕ್ಕಂಥ ಒಂದು ವಿಚಾರ ನಾನು ಹೇಳ್ತಾ ಇರೋದು. ಅದು ಆ ಗಿಡಕ್ಕೆ ಅಷ್ಟೊಂದು ಸಂಸ್ಕಾರ ಎಲ್ಲ ಮಾಡಿ ಆ ಗಿಡದ ಹತ್ರ ಆ ಬುಡವನ್ನು, ಆ ಬೇರನ್ನು ಕ್ಲೀನಾಗಿ ಎಲ್ಲನೂ ವಿಂಗಡಿಸಿ ಮಣ್ಣೆಲ್ಲ ಸೈಡಿಗೆ ತಳ್ಳಿ ನೀಟಾಗಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬೇರನ್ನು ನೀಟಾಗಿ ಇಂಗಡಿಸ್ಕೊಂಡು ಕೊಡಲಿಯಲ್ಲಾಗಬಹುದು, ಬೇರೆ ಆಯುಧದಿಂದ ಆಗಬಹುದು, ಪೂರ್ವದಾಗಬಹುದು, ಉತ್ತರದ್ದಾಗಬಹುದು, ಒಂದೇ ಏಟಿಗೆ ಅದನ್ನು ಕತ್ತರಿಸಿ ಆ ಬೇರನ್ನು ತಗೊಂಡು ಮನೆಗೆ ಬರಬೇಕು. ಮನೆಗೆ ಬಂದಾದ ಮೇಲೆ ನಮಗೆ ಹೆಚ್ಚಿಗೆ ಏನು ಬೇಕಾಗಲ್ಲ. ಅದರಲ್ಲಿ ಒಂದು 6 ಇಂಚಸ್ 6 ಇಂಚು ಅರ್ಧ ಅಡಿ ಬೇರನ್ನು ತೊಗೊಂಬಂದು ಮನೆಗೆ ಅದನ್ನೆಲ್ಲ ತೊಳೆದು ನೀಟಾಗಿ ಮಣ್ಣೆಲ್ಲ ಕ್ಲೀನ್ ಮಾಡಿ ಆ ಬೇರಲ್ಲಿ ನಮ್ಮ ಹೆಬ್ಬೆರಳು ಎಷ್ಟು ಉದ್ದ ಇದೆಯೋ ಅಷ್ಟು ಮಾತ್ರ ಕಟ್ ಮಾಡ್ಕೋಬೇಕು. ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಗಣಪತಿ ಮೂರ್ತಿಯನ್ನು ಮಾಡಬೇಕು. ಆ ಒಂದು ಬೇರಲ್ಲಿ ಗಣಪತಿಯ ಒಂದು ಗಣಪತಿಯನ್ನು ಮೂರ್ತಿಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ಎಲ್ಲ ರೀತಿಯಾದಂಥ ಪೂಜಾ, ಅಭಿಷೇಕ, ಅವನಾದಿಗಳನ್ನು ಮಾಡಬೇಕು. ಅದಕ್ಕೆ ಮಾಡಿದ ನಂತರ ಅದಕ್ಕೆ ಮಂತ್ರ, ಪ್ರಾಣ ಪ್ರತಿಷ್ಠೆ ಮಂತ್ರ ಅಂತಕ್ಕಂಥ ಒಂದು ಮಂತ್ರ ಆ ಬಿಳಿ ಎಕ್ಕೆ ಗಿಡದ ಬೇರಿನ ಗಣಪತಿ ಮೂರ್ತಿಗೆ ಪೂಜಾದಿಗಳನ್ನು ನಡೆಸಿ, ಕ್ರಿಯಾದಿಗಳನ್ನು ನಡೆಸಿ, ಕ್ರಮಗಳನ್ನೆಲ್ಲ ನಡೆಸಿ ಪ್ರಾಣ ಪ್ರತಿಷ್ಠೆ ಮಂತ್ರವನ್ನು ಅದಕ್ಕೆ 1108 ಸಾರಿ ಅದನ್ನು ಅಭಿಷೇಕ ಮಾಡಿ ಅದಕ್ಕೆ ಈ ಮಂತ್ರವನ್ನು ಪಠನೆ ಜಪ ಮಾಡಿ ಮಾಡಿಕೊಂಡು ಆ ಒಂದು ಮೂರ್ತಿಯನ್ನು ನಮ್ಮ ಮನೆಯಲ್ಲಿ ಸಾಧಕರು ಪೂಜಾ ಗದಿಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡಬೇಕು. ಆ ಒಂದು ಗಣಪತಿಗೆ ಮಾಡೋದ್ರಿಂದ ಏನಾಗ್ತೈತಂದರೆ ಪ್ರತಿ ಮನೆಯಲ್ಲೂ ಯಾರು ಮಾಡ್ಕೊಂಡಿರ್ತಾರೋ ಅದನ್ನು ದೃಷ್ಟಿದೋಷಗಳು, ಮಾಟಮಂತ್ರದ ದೋಷಗಳು, ಮತ್ತು ಈ ನೆಗೆಟಿವ್ ಎನರ್ಜಿ, ಈ ಭೂತ ಪ್ರೇತಾದಿಗಳ ಒಂದು ಉಪಟಳ, ಈ ಯಾವುದೇ ಒಂದು ಮನೆಯಲ್ಲಿ ಅಪಮೃತ್ಯು ಮಾಡ್ಕೊಂಡಿರ್ತಾರೆ, ಸೂಸೈಡ್ಸ್, ಅಂತಾದರ ಒಂದು ಉಪಟಳಗಳು ಪರಿಹಾರ ಆಗ್ತೈತೆ. ಸೂಪರ್ ಒಳ್ಳೆ ವಿಚಾರ ಇದು. ಅದನ್ನು ಮಾಡ್ಕೋಬೇಕು. ತದನಂತರ ಅದರಿಂದ ಸಾಧಕ ಆ ವಿಚಾರ ತಿಳಿದಿರ್ತಕ್ಕಂಥ ಗುರುಗಳನ್ನು ಹಿಡಿದು ಅವರ ಸಾನ್ನಿಧ್ಯದಲ್ಲಿ ಅದರ ಒಂದು ವಿಚಾರವೆಲ್ಲ ತಿಳ್ಕೊಂಡು
ಆ ಗಣಪತಿಯನ್ನು ತಯಾರು ಮಾಡಿಕೊಂಡು ಓಕೆ. ಅದಕ್ಕೆ ಪ್ರಾಣಪ್ರತಿಷ್ಠೆ ಮಂತ್ರ ಮುಖ್ಯವಾದಂಥದ್ದು. ಪ್ರಾಣಾಯ ಶಿವಂ ಪ್ರಾಣಾಯ ಸ್ವಾಹ, ಪ್ರಾಣಾಯ ಶಿವಂ ಪ್ರಾಣಾಯ ಸ್ವಾಹ ಅಂತಕ್ಕಂಥ ಗಣಹೋಮ ಮಾಡಬೇಕು. ಓಕೆ. ಪ್ರಾಣಪ್ರತಿಷ್ಠೆ ಮಾಡಿ ಗಣಹೋಮ ಮಾಡಿ ಆ ಗಣಹೋಮದಲ್ಲಿ ಅದನ್ನು ಮೈನ್ ಪೂಜಾ ಕ್ರಮದಲ್ಲಿ ಅದನ್ನು ಇರಿಸಿ ಗಣಹೋಮ ಮಾಡಿಸ್ಬೇಕು. ಓಕೆ. ಗಣಹೋಮ ಮಾಡಿಸಿ ಆ ಗಣಪತಿಯನ್ನು ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕೆ ಗಿಡದ ಬೇರಿನಿಂದ ಮಾಡಿರ್ತಕ್ಕಂಥ ಚಿಕ್ಕದಾದಂಥ ಮೂರ್ತಿ ಗಣಪತಿಯನ್ನು ಸಾಧಕರು ಯಾರೆಲ್ಲ ಅಂದರೆ ಭೂತವೈದ್ಯ ಮಾಡ್ತಕ್ಕಂಥವರು, ಜ್ಯೋತಿಷ್ಯ ಹೇಳ್ತಕ್ಕಂಥವರು, ಭೂತವೈದ್ಯ ಮಾಡ್ತಕ್ಕಂಥವರು, ಜ್ಯೋತಿಷ್ಯ ಹೇಳ್ತಕ್ಕಂಥವರು, ಬೇರೆ ಬೇರೆ ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಅನುಷ್ಠಾನಗಳು ಮಾಡ್ತಕ್ಕಂಥವರು ಎಲ್ಲರಿಗೂ ಇದು ಅನುಕೂಲ. ಓಕೆ. ಇದು ನಮ್ಮ ಒಂದು ಅನುಭವ. ಸೂಪರ್. ಏನಪ್ಪ ಅಂದರೆ ಕರಿ ಕಂಬಳಿ ನಮ್ಮ ಆಸನಕ್ಕೆ ಇಟ್ಕೊಂಡಿರಬೇಕು. ಕರಿ ಕಂಬಳಿಯನ್ನು ನಮ್ಮ ಆಸನಕ್ಕೆ ಇಟ್ಕೊಂಡು ಆ ಕಂಬಳಿ ಮೇಲೆ ಕೂತ್ಕೊಂಡು ಈ ಮೂರ್ತಿ ಈ ಗಣಪತಿಯನ್ನು ನಮ್ಮ ಅಂಗೈ ಇಡಿಯಲ್ಲಿ ಇಟ್ಕೊಂಡು ಅದಕ್ಕೆ ನಮ್ಮ ಸಂಕಲ್ಪ, ಓಕೆ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಒಳ್ಳೇದು ಮಾಡಪ್ಪ ಗಣಪತಿ, ಎಲ್ಲ ವಿಘ್ನಗಳನ್ನು ನಾಶ ಮಾಡಪ್ಪ ವಿನಾಯಕ ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿಕೊಂಡು ನಮ್ಮಲ್ಲಿ ಯಾರೇ ಕಷ್ಟ ಸುಖಗಳಿಗೆ ಬಂದಿರತಕ್ಕಂಥ ಕಸ್ಟಮರ್ಸ್ಗೆ ನಮ್ಮ ಒಂದು ಸಹಾಯಕ್ಕೋಸ್ಕರ ಬಂದಿರತಕ್ಕಂಥವರು ಇಂಥ ಕೆಲಸಗಳು ಮಾಡ್ಕೋಬೇಕು, ಇಂಥ ವಿಚಾರಗಳಿದ್ದಾವೆ, ಇಂಥ ತೊಂದರೆಗಳಿದ್ದಾವೆ, ವ್ಯಾಪಾರ ವ್ಯವಹಾರಗಳು ಇರ್ತಕ್ಕಂಥವರು ಬಂದಾಗ ಈ ಒಂದು ಮೂರ್ತಿಯ ಸಹಾಯದಿಂದ ಮೊದಲು ಈ ಮೂರ್ತಿಗೆ ನಾವು ಪೂಜೆ ಸಲ್ಲಿಸಿ, ಯಾವ ಮೂರ್ತಿಗೆ ಈ ಬಿಳಿ ಎಕ್ಕೆ ಗಿಡದಿಂದ ಮಾಡಿದ್ದೀವಲ್ಲ ನಾವು ಬೇರಿಂದ, ಈ ಮೂರ್ತಿಗೆ ಮೊದಲು ಈ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಮಾಡಿರ್ತಕ್ಕಂಥ ನಾವು ದಿಗ್ಬಂಧನಗಳಾಗ್ಬೋದು, ಯಂತ್ರಗಳಾಗ್ಬೋದು, ಈ ಬಳೆಗಳಾಗ್ಬೋದು, ರೆಟ್ಟೆ ಬಳೆಗಳಾಗ್ಬೋದು, ಯಾವುದೇ ಒಂದು ವಸ್ತುಗಳು ನಾವು ತಯಾರು ಮಾಡಿರ್ತೀವಲ್ವ, ಯಾವುದೇ ಒಂದು ಚಕ್ರ ಪಕ್ರ ಇನ್ನೊಂದು ಮತ್ತೊಂದು ಏನೇನೋ ಮಾಡಿರ್ತೀವಿ ಎಲ್ಲ ವಿಚಾರಗಳಿಗೆ, ಆ ಎಲ್ಲ ವಿಚಾರಗಳಿಗೂ ಈ ಮಹಾಗಣಪತಿನ ಪ್ರತಿಷ್ಠಾಪನೆ ಮಾಡಿ ಮೊದಲು ಇದಕ್ಕೆ ಪೂಜೆ ಸಲ್ಲಿಸಿ ಆ ವಸ್ತುಗಳಿಗೆ ನಮ್ಮ ಮಂತ್ರಗಳನ್ನು ಪಠನೆ ಮಾಡಿ ನಾವು ಅವರಿಗೆ ಕೊಟ್ಟಾಗ ಅವರ ಕೆಲಸ ಕಾರ್ಯಗಳು ತಪ್ಪದೆ ಫೇಲ್ ಆಗದೆ ಅವ್ರ ಕೆಲಸಗಳೆಲ್ಲ ನೆರವೇರ್ತೈತೆ ಅಂತಕ್ಕಂಥ ಒಂದು ಕ್ರಿಯೆ ಇದು. ಯಾರು ಬೇಕಾದ್ರೂ ಮಾಡ್ಕೋಬೋದು ಇದನ್ನು ಸಾಧಕರು. ಯಾಕೆಂದರೆ ಎಲ್ಲರೂ ಈಗ ಮಾಮೂಲಿ ನಮಗೆ ಏನೋ ಕಷ್ಟ ಬಂದಿದೆ ಇದನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಜನಗಳು ಹೋಗಿ ಮಾಡಬಾರ್ದು ಇದನ್ನು. ಯಾಕಂದರೆ ಗುರುಗಳ ಒಂದು ಉಪದೇಶ ಆಗಿರಬೇಕು, ಗುರುಗಳ ಜೊತೆಯಲ್ಲಿರಬೇಕು, ಗುರುಗಳ ವಿಚಾರದಲ್ಲೇ ಇದನ್ನೆಲ್ಲನೂ ಮಾಡ್ಕೋಬೇಕು. ಅವರಾಗ ಅವರು ಇದನ್ನು ಮಾಡೋಕ್ಕೆ ಹೋಗಬಾರ್ದು, ಮಾಡಬೇಡ್ರಿ. ಯಾಕಂದರೆ ಏನಾದರೂ ತೊಂದರೆ ತಾಪತ್ರಯಗಳಾದಾಗ, ಕೆಲವು ಒಂದು ಉಪಟಳಗಳಾದಾಗ ಮತ್ತೆ ಅವರು ತೊಂದರೆಗೆ ಈಡಾಗಬೇಕಾಗ್ತದೆ, ಕಷ್ಟಗಳಿಗೆ ಗುರಿಯಾಗಬೇಕಾಗ್ತದೆ. ಮತ್ತೆ ಏನೋ ಗುರುಗಳು ಹೇಳಿದ್ರು ನಾವು ಮಾಡೋಕ್ಕೆ ಹೋದ್ವಿ, ನಮ್ಗೆ ಈ ಥರ ಆಯಿತು ಅಂತೇಳಿ ನಮಗೂ ತೊಂದರೆಗಳಾಗುತ್ತೆ. ಇದನ್ನು ಸಾಧಕರು ಮಾಡ್ಕೋಬೇಕು. ಯಾವ ಸಾಧಕರು? ಭೂತವೈದ್ಯರು, ಜ್ಯೋತಿಷ್ಯರು, ದೇವಸ್ಥಾನದ ಅರ್ಚಕರು, ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥವರು, ಇಂಥವರಿಗೆ ಸಂಬಂಧಪಟ್ಟಂಥ ಈ ಒಂದು ವಿಚಾರ ಇದೆ. ಸೂಪರ್ ಸರ್. ಇದು ಮಾಡ್ಕೋಬಹುದು. ಇದು ನಾರ್ಮಲ್ ನೀವೇ ಹೇಳ್ತಾ ಇದ್ದೀರಿ, ಇದು ಬಂದು ಗುರುಗಳಿಗೆ ಇಲ್ಲ ಒಂದು ಸಾಧನೆ ಮಾಡೋರಿಗೂ ಅಷ್ಟೇ ಇದು ಅಂದರೆ ಉಪಯೋಗ ಇದೆ ಅಂತೇಳಿ. ಹೌದು. ಸೊ ನನಗೇನಂದರೆ ಸಣ್ಣ ಪುಟ್ಟ ನಮ್ಮಂಥ ನಾರ್ಮಲ್ ಜನಗಳಿಗೂ ಕೂಡ, ಸೊ ಅವರು ಕೂಡ ಕೆಲವೊಂದು ಏನಾದರೂ ಈ ಥರದ್ದು ಭೂತ ಪ್ರೇತ ಈ ಥರದ ಚೇಷ್ಟೆಗಳಿಂದ ಬಚಾವಾಗೋದಕ್ಕೆ ಕೆಲವೊಂದು ಏನಾದರೂ ಬೇರೆ ರೆಮಿಡಿಗಳು ಜನಗಳಿಗೋಸ್ಕರ ನೀವು ಯಾವುದಾದ್ರೂ ಬೇರೆ ಇನ್ನೊಂದು ಯಾವುದಾದ್ರೂ ರೆಮಿಡಿ ತಿಳಿಸ್ಕೊಡಲ್ಲ? ರೆಮಿಡಿಯನ್ನು ತಿಳಿಸ್ತೀನಿ ನಾನು. ಇನ್ನೊಂದು ವಿಚಾರ, ಈಗ ನೀವು ಆ ಭೂತಚೇಷ್ಟೆಗೆ ಒಂದು ವಿಚಾರವನ್ನು ಕೇಳಿದ್ರಿ. ಹೌದು. ಒಂದು ಸಣ್ಣ ರೆಮಿಡಿ ಕೊಡಿ ಅಂತೇಳಿ. ಹೌದು. ನಾನು ಒಂದು ಚರ್ಮದ ಚಪ್ಪಲಿಯ ಒಂದು ಪರಿಹಾರ ಹೇಳಿದ್ದೆ. ಇಂಥವ್ರದ್ದು ಹಿಂಗೆ ತರಿಸ್ಕೊಂಡು ಈ ಥರ ಮಾಡ್ಕೊಳ್ಳಿ ಅಂತ. ಹೌದು. ಆದ್ದರಿಂದ ಕೆಲವರಿಗೆ
ಬೇರೆ ರೀತಿಯಾದಂಥ ಅರ್ಥಗಳಾಗಿರಬಹುದು. ಓಕೆ. ಕೆಲವರಿಗೆ ಬೇಸರನೂ ಆಗಿರಬಹುದು, ಕೆಲವ್ರಿಗೆ ಬೇಸರ ಆಗಿರಬಹುದು. ವಿಚಾರ ಯಾಕೆ ಬೇಸರ ಆಗ್ತದೆ ಅಂದರೆ ಇಂಥವ್ರದ್ದೇ ಚಪ್ಪಲಿ ನಮಗೆ ಬೇಕಾ, ಹೌದು, ಅವ್ರದ್ದೇ ತಗೋಬೇಕಾ, ಬೇರೆಯವ್ರದ್ದು ಆಗಲ್ವಾ, ನಮ್ಮದಾಗಲ್ವಾ, ನಿಮ್ಮದಾಗಲ್ವಾ ಅಂತಕ್ಕಂಥ ಒಂದು ಯೋಚನೆಗಳು ಅವರಲ್ಲಿ ಬಂದಿರಬಹುದು. ಓಕೆ. ಬಟ್ ಇದು ವಿಚಾರ ಏನಪ್ಪ ಅಂದರೆ ಭೂತ ಚೇಷ್ಟೆ ಅಂತಕ್ಕಂಥದ್ದು ತುಂಬ ದರಿದ್ರವಾದಂಥ ಕಷ್ಟಗಳನ್ನು ಕೊಡ್ತಾ ಇದ್ದದ್ದು. ಓಕೆ. ಈ ಭೂತ ಚೇಷ್ಟೆಗಳು ತುಂಬ ದರಿದ್ರವಾದಂಥ ಕಷ್ಟಗಳನ್ನು ಕೊಡ್ತಾ ಇದ್ದಾವೆ. ಏಕೆಂದರೆ ಈಗ ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ, ಸುಸೈಡ್ ಮಾಡ್ಕೊಂಡಿರ್ತಾರೆ, ಓಕೆ, ಅಪಮೃತ್ಯು ಆಗಿರ್ತೈತೆ. ಅದು ಏನಾಗುತ್ತೆ ಅಂದರೆ ಅವರು ಆ ಮನೆಯವರೆಗೆ ತೊಂದರೆ ಕೊಡ್ತಾ ಇದ್ದಾರೋ, ಅವರೇ ಕೊಡ್ತಾ ಇದ್ದಾರೋ ಇಲ್ವೋ, ಯಾಕೆಂದರೆ ನಾನೇ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅದು ಬಂದು ನಿಂತ್ಕೊಂಡು ಮಾತಾಡಲ್ಲ ಯಾರಲ್ಲೂ. ಹೌದು, ಅದು ಮಾತಾಡಲ್ಲ, ಕರೆಕ್ಟ್. ಅದರ ರೂಪನೂ ತೋರಿಸಲ್ಲ, ನಾನೇ ಅಂತ ಹೇಳೋದು ಇಲ್ಲ. ವಿಚಾರ ಈ ಥರ ಇದ್ರೂ ಆ ಒಂದು ವ್ಯಕ್ತಿಗಳಿಗೆ, ಆ ಮನುಷ್ಯರಿಗೆ, ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ನಾನಾ ರೀತಿಯಾದಂಥ ಉಪಟಳ ಆಗ್ತಾ ಇದೆ. ಓಕೆ. ಇದ್ದಕ್ಕಿದ್ದಾಗೆ ಹೊಟ್ಟೆ ಉಬ್ಬರ ಆಗ್ತೈತೆ, ಹೊಟ್ಟೆ ಊದ್ಕೊಂಡ್ಬಿಡ್ತೈತೆ, ಊಟ ಮಾಡೋಕ್ಕಾಗಲ್ಲ, ಕತ್ತು ಇಸ್ದಂಗೆ ಆಗುತ್ತೆ, ಉಸಿರಾಟ ಆಗಲ್ಲ, ಭಯಂಕರವಾದಂಥ ಮೈಕೈ ನೋವು, ಬೇಸರ, ಮನೇಲಿ ಇರೋಕ್ಕಾಗಲ್ಲ. ಯಾಕಂದರೆ ಆಚೆ ಹೋಗೋಣ, ಆಚೆ ಹೋಗೋಣ, ಆಚೆ ಹೋಗೋಣ, ಮನೇಲಿ ಇರೋದು ಬೇಡ ಅನಿಸ್ತಾ ಇರ್ತೈತೆ ಅವ್ರಿಗೆ. ಓಕೆ. ಈ ಉಪಟಳಕ್ಕೆ ಯಾವ ರೀತಿಯಾದಂಥ ತೀರ್ಮಾನ ಈ ಕಾಯಿಲೆ ಅಂತ ಕೊಡೋಕ್ಕಾಗಲ್ಲ. ಡಾಕ್ಟ್ರಲ್ಲಿ ಹೋಗ್ತಾರೆ, ಹೌದು, ಫಸ್ಟು ಡಾಕ್ಟ್ರಲ್ಲಿ ಹೋಗ್ತಾರೆ. ಪಾಪ ಹೊಟ್ಟೆ ಉಬ್ಬರ ಆದಾಗ ಡಾಕ್ಟ್ರಲ್ಲಿ ಹೋಗ್ತಾರೆ. ಡಾಕ್ಟ್ರು ಅದಕ್ಕೆ ಮೇಯ್ನ್ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಗ್ಯಾಸ್ಟ್ರಿಕ್ ಇದೆಯಪ್ಪ, ಹೊಟ್ಟೆ ಊದ್ಕೊಂಡಿದೆ, ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಇದೆ, ಅದು ಇದು ಅಂತ ಅವರು ಕೆಲವು ಮೆಡಿಷನ್ ಅವ್ರಿಗೆ ಸಂಬಂಧಪಟ್ಟಂಥ ಮೆಡಿಷನ್ ಅವ್ರು ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಸಂಬಂಧಪಟ್ಟಂಥ ಮೆಡಿಷನ್ ಗ್ಯಾಸ್ಟ್ರಿಕ್ಗೆ ಯಾವ ಸಂಬಂಧಪಟ್ಟಿದೆ ಅದು ಕೊಡ್ತಾರೆ. ಬಟ್ ಇಲ್ಲ ಅಲ್ಸರ್ ಆಗಿದೆಯಾ, ಇಲ್ಲ ಇನ್ನೊಂದು ಮತ್ತೊಂದು ಅಂತೇಳಿ ಅವರೆಲ್ಲ ಚೆಕ್ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಾರೆ, ನಾರ್ಮಲ್ ಇದೆ ಅಂತ. ಹೌದು, ನಾರ್ಮಲ್ ಇದೆ ಅಂತ ರಿಪೋರ್ಟ್ ಕೊಟ್ಟಾಗ ಇಲ್ಲಿ ಇವರಿಗೆ ಪರಿಹಾರ ಇಲ್ಲ, ಕ್ಲಿಯರೆನ್ಸ್ ಆಗಲ್ಲ, ಇವರಿಗೆ ವಾಸಿ ಆಗಲ್ಲ. ಇವರಿಗೆ ವಾಸಿ ಆಗದಾಗ ಏನು ಮಾಡ್ತಾರೆ, ಡಾಕ್ಟ್ರಲ್ಲಿ ಹೋಗಿದ್ದೀವಿ, ಎಲ್ಲ ರೀತಿ ಮಾಡಿಸಿದ್ದೀವಿ, ನಾವು ಚೆಕ್ ಮಾಡಿಸಿದ್ವಿ, ಇನ್ನೊಂದಾಯಿತು ಮತ್ತೊಂದಾಯಿತು, ನಮ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ನಾರ್ಮಲ್ ಇದೆ, ಬಟ್ ಆದರೆ ಸಮಯ ನಮಗೆ ಹೊಟ್ಟೆ ಊದ್ಕೊಂಡಿದೆ, ಬೆನ್ನು ನೋಯ್ತಾ ಇದೆ, ವಿಪರೀತ ಕೈಕಾಲು ನೋಯ್ತಾ ಇದೆ, ನಮಗೆ ಸುಸ್ತಾಗ್ತಾ ಇದೆ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಎಷ್ಟಿದಾವಂದರೆ ವಿಪರೀತವಾದಂಥ ತಲೆನೋವು. ವಿಪರೀತವಾದಂಥ ತಲೆನೋವು ಅಂದರೆ ಆ ಬಟ್ಟೆ ಒಂದು ಹಗ್ಗದ ರೀತಿಯಲ್ಲಿ ಬಿಗ್ದಿರ್ತಾರೆ. ಅವ್ರು ನಮ್ಮ ಹತ್ರ ಬರ್ತಾರೆ, ಈ ಥರ ಆಗ್ತಾ ಇದೆ ಅಂತೇಳಿ. ಆಗ ನಾವು ನಮಗೆ ಸಂಬಂಧಪಟ್ಟಂಥ ಒಂದು ಪರಿಹಾರ, ಒಂದು ಮಂತ್ರ, ಯಂತ್ರ, ತಂತ್ರ, ಬೇರೆ ಔಷಧಿ ಇದನ್ನೆಲ್ಲ ಮಾಡ್ತೀವಿ ನಾವು. ಇದನ್ನೆಲ್ಲ ಮಾಡಿದಾಗ ನಾವು ಒಂದು ಮಂತ್ರ ಹಾಕಿದಾಗ ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳಿರುತ್ತೆ. ಮಂತ್ರಗಳನ್ನು ಹಾಕಿದಾಗ ತಕ್ಷಣ ನಿಂತೋಗುತ್ತೆ ಅದು. ಸಮಯ ನಾವು ಫ್ರೀ ಇದ್ದೀವಿ, ನಾವು ಆರಾಮಿದ್ದೀವಿ ಈಗ ಅಂತಾರೆ. ಆರಾಮಿದ್ದೀವಿ ನಾವು ಅಂತಾರೆ ಅವರು. ಅಂದರೆ ಅದೇನೋ ಬೇರೆ ಸಮಸ್ಯೆ ಅಂತ. ಅವಾಗ ನಾವು ಏನಂತ ತೀರ್ಮಾನ ಮಾಡೋದು? ಆಸ್ಪತ್ರೆಯಲ್ಲಿ ಆಗಿಲ್ಲ ಮತ್ತು ಕನಸಲ್ಲಿ ವಿಪರೀತವಾದಂಥ ಕೆಟ್ಟ ಕನಸುಗಳು ಅವರಿಗೆ, ವಿಪರೀತವಾದಂಥ ಕೆಟ್ಟ ಕನಸುಗಳು, ಯಾರೋ ಸತ್ತಿರೋದು, ಎಲ್ಲೋ ಏನೇನೋ ನಾನಾ ರೀತಿಯಾದಂಥ ಕನಸುಗಳು, ನಿದ್ರಾಭಂಗ, ನಿದ್ರೆ ಬರಲ್ಲ ಅವರಿಗೆ, ನಿದ್ರಾಹೀನತೆ, ಎದ್ದು ಕೂತ್ಕೊಂಡ್ಬಿಡ್ತಾರೆ. ಮತ್ತೆ ಆರಾಮಾಗಿ ಇರೋಕ್ಕಾಗಲ್ಲ ಅವರು. ಜೋಕಾಲಿ ಆಡಿಸ್ತದೆ ಅವರು, ಕೂತ್ಕೊಂಡಿದ್ರೆ ಜೋಕಾಲಿ ಆಡ್ತಾ ಇರ್ತಾರೆ ಅವರು. ಹಿಂದಕ್ಕೆ ಮುಂದಕ್ಕೆ ಜೋಕಾಲಿ ಆಡ್ತಾ ಇರ್ತಾರೆ. ಏನಂತ ಕೇಳಿದ್ರೆ ಅವ್ರಿಗೆ ಸುಸ್ತು, ಮತ್ತು ಅವರ ಜ್ಞಾನ, ಅವರ ಮತಿ ಅವ್ರ ಕಂಟ್ರೋಲಲ್ಲಿ ಇರಲ್ಲ. ಈ ರೀತಿ ವಿಚಾರಗಳಿಗೆ ನಾವು ಡಾಕ್ಟ್ರಲ್ಲಿ ಹೋಗಿ ಬಂದಿದ್ದೀವಿ, ಸಮಯ ನಮಗೆ ಎಲ್ಲ ನಾರ್ಮಲ್ ಇದೆ, ಇಲ್ಲ ಈ ರೀತಿಯ ತೊಂದರೆ ಆಗ್ತಾಯಿದೆ. ಆ ರೀತಿ ತೊಂದರೆಗಳಿಗೆ ನಾವು ನಮ್ಮ ಅನುಭವದಲ್ಲಿ ಕೆಲವು ಕಂಡುಕೊಂಡಿರ್ತಕ್ಕಂಥ ವಿಚಾರಗಳು ಯಾವುದಂದ್ರೆ ಕೆಲವು ಒಂದು ಆಧಾರಗಳು, ಕೆಲವು ರೆಮಿಡಿಗಳು, ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಹೌದು, ಉಲ್ಲೇಖ ಇಲ್ಲದಾಗ ಈ ಉಪಟಳ ಪಟ್ಟು ಈ ತೊಂದರೆ ಪಟ್ಟಂಥ ಜನಗಳು ಯಾರೋ ಒಬ್ಬ ವೈದ್ಯರಲ್ಲಿ, ಭೂತ ವೈದ್ಯರಲ್ಲಿ, ಮನೆ ವೈದ್ಯರಲ್ಲಿ, ಅನುಭವಸ್ಥರಲ್ಲಿ ಹೋದಾಗ ಅವ್ರು ಏನೋ ಒಂದು ಮಾಡಿರ್ತಾರೆ. ಹೌದು, ಯಾವುದೋ ಒಂದು ಅವ್ರ ಮನಸ್ಸಿಗೆ ತೋಚಿದ್ದು ಮಾಡಿರ್ತಾರೆ. ಇಂಥದ್ದು ಮಾಡಪ್ಪ, ಹಿಂಗಾಗ್ತದೆ, ಹಿಂಗೆ ಮಾಡಪ್ಪ, ಹಿಂಗೆ ಮಾಡುತ್ತೆ ಅಂತ ಹೇಳಿರ್ತಾರೆ. ಆ ಒಂದು ಅನುಭವಗಳು ನಮ್ಮಲ್ಲಿ ದೊಡ್ಡವರಿಂದ ಸಿಕ್ಕಿರ್ತಕ್ಕಂಥ ಅನುಭವಗಳಿದ್ದಾವೆ. ಕೆಲವರು ಯೋಚನೆ ಮಾಡ್ಬೋದು, ಇದು ಎಲ್ಲಿ ಉಲ್ಲೇಖ ಇದೆ, ಇದು ನೀವು ಯಾಕೆ ಹೇಳಿದ್ರಿ, ಈ ಥರ ಆ ಥರ ಅಂತ ನಮ್ಮನ್ನು ಕೇಳ್ತಾರೆ ಪ್ರಶ್ನೆ. ನಾವು ಅವರಿಗೆ ಸಮಾಧಾನ ಮಾಡಿದ್ದೀವಿ, ಇಲ್ಲಪ್ಪ ಈ ರೀತಿ ವಿಚಾರ ಇದು ತುಂಬ ಕೆಟ್ಟ ಒಂದು ಚಟ ಇದು,
ಈ ಭೂತ ಚೇಷ್ಟೆ ಅಂತಕ್ಕಂಥದ್ದು ತುಂಬ ಕೆಟ್ಟ ಚೇಷ್ಟೆ. ಇದು ತೊಂದರೆ ಕೊಡ್ತಾ ಇದೆ ಜನಗಳಿಗೆ. ನಾನಾ ರೀತಿ ನೂರಾರು ಜನ ಬರ್ತಾರೆ ನಮ್ಮಲ್ಲಿ, ಸಾವಿರಾರು ಜನ ನಮ್ಮಲ್ಲಿ. ಏನು ಸ್ವಾಮಿ ಭಯಂಕರವಾದಂಥ ಮೈಕೈ ನೋವು, ಈ ಒಂದು ಕಾಲು ಸ್ವಾಧೀನ ಇಲ್ಲ, ಒಂದು ಕಾಯಿ ಚೊಳುಕು ಇಲ್ಲ, ಈಗ ಚೆನ್ನಾಗಿತ್ತು ಮಧ್ಯಾಹ್ನ ಚೆನ್ನಾಗಿರುತ್ತೆ ಅವರೇ ಹೇಳ್ತಾರೆ. ಈಗ ಒಂದು ಬಾಣಂತಿ ಡೆಲಿವರಿ ಆಗಿರುತ್ತೆ, ಡೆಲಿವರಿ ಆದ ತಕ್ಷಣ ಅವರಿಗೆ ಈ ಭೂತ ಚೇಷ್ಟೆ ಆಗುತ್ತೆ. ಯಾಕಂದರೆ ನಾವು ಆಗುತ್ತೆ ಅಂತ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇರೋದಲ್ಲ, ಅವರಿಗೆ ಆಗುತ್ತೆ. ಕ್ರಿಯೇಟ್ ಆದ ತಕ್ಷಣ ಅವರು ನಮಗೆ ತಿಳಿಸ್ತಕ್ಕಂಥ ವಿಚಾರ ಇದು. ಆ ಪಾಪು ಮೇಲೆ ಇವರಿಗೆ ಜ್ಞಾನ ಇರಲ್ಲ. ಬಾಣಂತಿಗೆ ಆ ಪಾಪು ಮೇಲೆ ಜ್ಞಾನ ಇರಲ್ಲ. ಆ ಪಾಪುಗೆ ಹಾಲು ಕೊಡಲ್ಲ ಇವರು. ಹಾಲು ಕೊಡೋದಕ್ಕೆ ಇವರಿಗೆ ಗತಿ ಸರಿಯಾಗಿರಲ್ಲ. ಅವರ ಮತ್ತಿನ ಗತಿ ಸ್ಥಿತಿಯಲ್ಲಿ ಇರಲ್ಲ. ಅದು ತೊಂದರೆ ಅನುಭವಿಸ್ತಾ ಇರ್ತಾರೆ ಅವರು. ಮತ್ತೆ ಊಟ ಮಾಡಲ್ಲ ಅವರು, ಮತ್ತೆ ಹೊಟ್ಟೆ ಉಬ್ರ, ಮತ್ತೆ ಯಾರನ್ನು ಮಾತಾಡಲ್ಲ ಸರಿಯಾಗಿ, ಮುಂಕ್ ಕೌದವ್ರ ಥರ ಹಾಗೇ ಇರ್ತಾರೆ ಅವರು. ಈ ನಾನಾ ರೀತಿ ತೊಂದರೆಗಳು, ಈ ತೊಂದರೆಗಳೆಲ್ಲ ಆದಾಗ ಹಾಸ್ಪಿಟ್ಲ್ಗಂತೂ ಹೋಗ್ತಾರೆ. ಫಸ್ಟು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ ನಾರ್ಮಲ್ ಬಂದಾಗೆ ನಮ್ಮನ್ನು ಕಾಣೋದವರು. ಇದು ಹಾಸ್ಪಿಟ್ಲಲ್ಲಿ ವಾಸಿ ಆಗ್ತಾ ಇಲ್ಲ, ಭೂತ ವೈದ್ಯರನ್ನು ನೋಡೋಣ, ನಮಗೇನೋ ಬೇರೆ ಏನೋ ಆಗಿರಬೇಕು, ಬೇರೆ ನಮಗೇನೋ ಉಪಟಾಳ ಆಗಿದೆ, ನಮಗೇನೋ ಮೆಟ್ಕೊಂಡಿದೆ, ನಮಗೇನೋ ಭೂತ ಚೇಷ್ಟೆ ಆಗಿದೆ, ಯಾವುದೋ ಆತ್ಮ ಕಾಡ್ತಾ ಇದೆ ನಮ್ಮನ್ನ. ಯಾಕೆಂದರೆ ಸ್ವಲ್ಪ ಹೊತ್ತು ಇಲ್ಲಿ ನೋವು, ಸ್ವಲ್ಪ ಹೊತ್ತು ಅಲ್ಲಿ ನೋವು, ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ನೋವು, ಬೆನ್ನು ನೋವು, ಕಾಲು ನೋವು, ತಲೆನೋವು, ಹೊಟ್ಟೆ ನೋವು, ಈ ರೀತಿ. ಮತ್ತು ಅವರು ಎಷ್ಟೋ ಕೆಲಸ ಇರ್ತದೆ ಅವ್ರು ಮಾಡಬೇಕಂಥದ್ದು, ಒಂದು ಕೆಲಸನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಅವ್ರಿಗೆ ಭಯ. ಅವರಿಗೆ ಮುಖ್ಯವಾಗಿ ದೊಡ್ಡ ಭಯ ಏನು, ಹಾಸ್ಪಿಟ್ಲ್ಗೆ ಹೋದ್ವಿ ವಾಸಿ ಆಗಲಿಲ್ಲ, ವೈದ್ಯರಲ್ಲಿ ಹೋದ್ವಿ ವಾಸಿ ಆಗಲಿಲ್ಲ, ಮತ್ತು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪೂಜೆ ಮಾಡಿಸಿದ್ವಿ, ಇಲ್ಲಿ ಹೋದ್ವಿ ಅಂಕಾಳ ಪರಮೇಶ್ವರಿಗೆ ಹೋದ್ವಿ, ಕಾಟೇರಿಗೆ ಹೋದ್ವಿ, ಮಾರಮ್ಮನಿಗೆ ಹೋದ್ವಿ, ಏನೇನೆಲ್ಲ ಮಾಡಿದ್ವಿ ಸರಿ ಹೋಗಲಿಲ್ಲ ಅಂತಕ್ಕಂಥ ಒಂದು ಅವರ ರಿಪೋರ್ಟ್. ಅವ್ರ ನೋಟಿಸ್ ಸಣ್ಣದಾಗಿ ಏನು ರೆಮಿಡಿ ಹೇಳಕ್ಕೆ ಇಷ್ಟ ಅಲ್ಲಲ್ಲ, ಅವ್ರ ನೋಟಿಸ್ ಅವರು. ಅದಕ್ಕೋಸ್ಕರನೇ ನಾನು ಆ ಒಂದು ಚರ್ಮದ ಚಪ್ಪಲಿಯ ಆ ತಿಲಕನ ಮಾಡಿ ಸುಟ್ಟು ಅದನ್ನು ಕರಕು ಮಾಡಿ ಈ ಬಿಳೆ ಎಕ್ಕೆ ಹೂವು ಹಾಕಿ, ಬಿಳೆ ಎಕ್ಕೆ ಹೂವು ಹಾಕಿ ಈ ಚರ್ಮವನ್ನು ಸುಟ್ಟು ಅದರಲ್ಲಿ ನಾನು ಕೆಲವು ವಿಚಾರಗಳಲ್ಲಿ ಇಂಥವ್ರದ್ದೇ ತಗೊಳ್ಳಿ ಅಂತೇಳಿ. ಕೆಲವರಿಗೆ ಅದು ಏನೋ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ನಮ್ಮ ಹೆಸರು ಯಾಕೆ ಹೇಳಿದ್ರಿ, ನಮ್ಮ ಹೆಸರು ಯಾಕೆ ತಗೊಂಡ್ರಿ, ಇಂಥವ್ರದ್ದೇ ಬೇಕಾ, ಇದು ಬೇಕಾ, ಅದು ಬೇಕಾ ಅಂತಾರೆ. ಕೆಲವರು ಪಾಪ ನಮಗೂ ಅವ್ರಿಗೂ 500 ಕಿಲೋಮೀಟ್ರ್ ಇರುತ್ತೆ, 1000 ಕಿಲೋಮೀಟ್ರ್ ಇರುತ್ತೆ. ಅವ್ರು ಅಲ್ಲಿಂದ ಕಾಲ್ ಮಾಡ್ತಾರೆ, ಸ್ವಾಮಿ ನಮಗೆ ಭೂತ ಚೇಷ್ಟೆ ಆಗಿಬಿಟ್ಟಿದೆ, ಭೂತ ಮೆಟ್ಕೊಂಡಿದೆ, ನಾವೇನು ಮಾಡೋದು, ನಮ್ಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ನಮ್ಮನ್ನು ಕೇಳ್ತಾರೆ. ಏನು ಮಾಡ್ಬೇಕು ಹೇಳಿ, ಏನು ಮಾಡೋಕ್ಕೆ ಹೇಳಿ ಅಂತ ಕೇಳಿದಾಗ ನಾವು ನಮ್ಮಲ್ಲಿ ಬಂದುಬಿಡಿ ಅಂತ ಹೇಳೋದಕ್ಕೆ ಅವರಲ್ಲಿ ಊಟಕ್ಕೆ ಸಹಿತ ಕಷ್ಟ ಇರ್ತೈತಿ. ದುಡ್ಡು ಹಣವಂತರು ಇದ್ದಾರೆ, ಇಲ್ಲದೇ ಇರೋರು ಇದ್ದಾರೆ, ಬಂದು ಹೋಗೋಕ್ಕೂ ಆಗಲ್ಲ, ಆಗೋದೇ ಇಲ್ಲ ಅವ್ರ ಕೈಯಲ್ಲಿ, ಪಾಪ ಆಗೋದೇ ಇಲ್ಲ. ಅಷ್ಟು ದೂರದಿಂದ ಆ ಬಸ್ ಚಾರ್ಜ್ ಎಲ್ಲ ಇಟ್ಕೊಂಡು ನಮ್ಮಲ್ಲಿ ಬಂದು ಏನೋ ಒಂದು ಸಣ್ಣ ಕಾಣಿಕೆ ಕೊಟ್ಟು ಅದನ್ನೆಲ್ಲ ಮಾಡಿಸ್ಕೊಂಡು ಹೋಗೋಕ್ಕೆ ಶಕ್ತಿ ಇಲ್ಲ ಅವ್ರಿಗೆ. ಸ್ವಾಮಿ ನಾವು ಬರೋಕ್ಕಾಗಲ್ಲ, ತುಂಬ ಬಡವರಿದ್ದೀವಿ, ನಾವು ಕೂಲಿ ಕಾರ್ಮಿಕರಿದ್ದೀವಿ, ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮನ್ನು ಕರ್ಕೊಂಬರೋರು ಯಾರೂ ಇಲ್ಲ, ನಾವು ನೋಡಿಲ್ಲ ಬೆಂಗಳೂರು, ನಿಮ್ಮಲ್ಲಿ ಬರೋಕ್ಕಾಗಲ್ಲ ನಾವು ಅಂತ ನಮ್ಗೆ ಅಲ್ಲಿಂದ ರಿಕ್ವೆಸ್ಟ್ ಮಾಡ್ಕೊತಾರೆ. ಅವರು ಕೇಳ್ಕೊತಾರೆ. ಆವಾಗ ಪರ್ಫೆಕ್ಟ್ ಆದಂಥ ಒಂದು ರೆಮಿಡಿ ಒಂದು ಕೊಡಬೇಕಲ್ವ ನಾವು, ಪರಿಹಾರ ಏನಾದರೂ ಒಂದು ಕೊಡಬೇಕು. ಏನಾದರೂ ಒಂದು ಕೊಡೋದಲ್ಲ, ಅದು ವರ್ಕ್ ಆಗಬೇಕು, ಸಾಧ್ಯವಾದಷ್ಟು ವರ್ಕ್ ಆಗಬೇಕು. ಈಗ ನಾನು ಒಂದು ಮಂತ್ರ ಹೇಳಿದ್ದೀನಿ ಕೆಲವು ವಿಚಾರದಲ್ಲಿ, ಏನಂತ, ಅಹಂ ಶಿವಾಯ ನಮಃ. ಎಷ್ಟೋ ಜನ ಮಾಡ್ಕೊತಾ ಇದ್ದಾರೆ, ಅವ್ರಿಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ. ನನಗೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ಅವರು, ಸ್ವಾಮಿ ಈ ರೀತಿ ಮಾಡ್ಕೊತಾ ಇದ್ದೀವಿ ನಾವು, ಈ ರೀತಿ ಮಾಡ್ಕೊತಾ ಇರೋದು ನಮ್ಗೆ ಸ್ವಲ್ಪ ಸಮಾಧಾನ ಇದೆ, ನಮಗೆ ಸಮಾಧಾನ ಇದೆ ಅಂತ ಹೇಳ್ತಾರೆ ಅವರು. ಸಮಾಧಾನ ಇದೆ ಅಂತ ಹೇಳ್ತಾರೆ. ಸ್ವಾಮಿ ನೀವು ಆ ಕಪ್ ಮಾಡಿ ಆಂಜನೇಯ ಸ್ವಾಮಿ ಹತ್ರ ಇಡಿ ಅಂತ ಹೇಳಿದಿರಲ್ಲ, ಆ ಚಪ್ಪಲಿ ಸುಟ್ಬಿಟ್ಟು ಆಂಜನೇಯ ಸ್ವಾಮಿ ಹತ್ರ ಇಡ್ಬೋದಾ ಅಂತಲೂ ಕೇಳ್ತಾರೆ ನನ್ನ ಭಕ್ತಿಗೋಸ್ಕರ. ಭಕ್ತಿ ಅವ್ರದ್ದು ಏನಪ್ಪ ಅಂದರೆ, ಸ್ವಾಮಿ ಆಂಜನೇಯ ಸ್ವಾಮಿ ಹತ್ರ ಇಂಥದ್ದೆಲ್ಲ ಇಡಬಾರ್ದು, ಹೌದು, ಆ ಭಕ್ತಿಯ ಒಂದು ಈ ವಿಚಾರ ಅಂತ ಅವರು ಒಂದು ಅವ್ರ ಮನಸ್ಸಿನ ಒಂದು ಗೊಂದಲ ಅದು. ಹೌದು. ಇಲ್ಲಿ ನಾವೇನು ಹೇಳ್ತೀವಂದರೆ, ಪರಮಾತ್ಮ ಅಂತಕ್ಕಂಥ ಒಂದು ಸರ್ವಂತರ್ಯಾಮಿ. ನಮ್ಮ ವಿಚಾರದಲ್ಲಿ ಜಾತಿ ರೀತಿ ಇನ್ನೊಂದು ಮತ್ತೊಂದು ಏನಿಲ್ಲ, ನಾವೆಲ್ಲ ಸೇರಿ ಮಾನವ ಜಾತಿ ಇದು. ಹೌದು, ಮಾನವ ಜಾತಿ, ನಾವು ಮಾನವರು. ಆದರೆ ಇದನ್ನು ಕೆಲವರು ತಪ್ಪು ತಿಳ್ಕೊತಾರೆ ನನ್ನನ್ನು. ಏನು ನಮ್ಮ ಒಂದು ಕ್ಯಾಸ್ಟ್ ಬಗ್ಗೆ ಯಾಕೆ ಮಾತಾಡಿದ್ರಿ, ಇದ್ರ ಬಗ್ಗೆ ಯಾಕೆ, ಅವ್ರದ್ದೇ ಬೇಕಾ, ಇವ್ರದ್ದೇ ಬೇಕಾ, ನಮ್ಮದು ಬೇಕಾ, ನಿಮ್ಮದು ಬೇಕಾ ಅಂತೆಲ್ಲ ಕೇಳ್ತಾರೆ. ಕೆಲವ್ರು ಕೇಳೋರು ಇದ್ದಾರೆ ನಮ್ಮನ್ನು. ಅವರಿಗೆ ನಾವೇನು ಬೇಸರ ಮಾಡ್ಕೊಳ್ಳಲ್ಲ, ಅವರಿಗೆ ತಿಳಿ ಹೇಳ್ತೀವಪ್ಪ, ಈ ಥರ ಅಲ್ಲ, ಈ ರೀತಿಯಪ್ಪ ಅದು ಅಂತೇಳಿ. ಇಲ್ಲಿ ಏನು ಹೇಳ್ತೀವಂದರೆ, ಪರಮಾತ್ಮ ಅಂತಕ್ಕಂಥ ಅವನು ಸರ್ವಂತರ್ಯಾಮಿ. ಯಾರು?
ಆಂಜನೇಯ ಸ್ವಾಮಿ ಆಗ್ಬೋದು, ಶಿವ ಆಗಬಹುದು, ಮಹಾವಿಷ್ಣು ಆಗ್ಬೋದು, ಯಾರೇ ಆಗ್ಬೋದು, ಪರಮಾತ್ಮ ಒಬ್ಬನೇ. ಹೌದು. ನಾವೆಷ್ಟೋ ಹೆಸರು ಇಟ್ಕೊಂಡಿದ್ದೀರಿ, ಬೇಕಾದಷ್ಟು ಇದ್ದೀವಿ, ಬೇಕಾದಷ್ಟು. ಒಂದು ಪರಮಾತ್ಮನಿಗೆ ಸಾವಿರಾರು ಹೆಸರು ಇಟ್ಕೊಂಡು ನಾವು ಕರಿತೀವಿ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಹೆಸರಿಡ್ತಾರೆ. ಹೌದು. ಈಗ ನಮ್ಮ ಕಡೆ ನಾವು ಆಂಜನೇಯ ಸ್ವಾಮಿಗೆ ಹೂವಿನ ಪೂಜೆ ಮಾಡ್ತೀವಿ. ತುಮಕೂರಿಂದ ಆಚೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೋಳಿ ಕೊಯ್ದು ಪೂಜೆ ಮಾಡ್ತಾರೆ. ಹೌದಾ? ಹೌದೌದು, ಅಲ್ಲಿ ಮಾಡ್ತಾರೆ, ನಾವು ನೋಡಿದ್ದೀವಿ. ಅಲ್ಲಿ ಭೂತ ಚೇಷ್ಟೆ ಎಲ್ಲನೂ ಬಿಡಿಸ್ತಾರೆ, ಭೂತಗಳನ್ನೆಲ್ಲ ಬಿಡಿಸ್ತಾರೆ ಅವರು ಕೆಲವರು. ಪಾಪ ಒಂದೊಂದು ರೀತಿಯಾದಂಥ ಒಂದು ರೂಢಿ ಇದು. ಪರಮಾತ್ಮ ಒಬ್ಬನೇ. ಆದರೆ ಇಲ್ಲೇನು ಹೇಳ್ತೀವಿ ನಾವು, ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಹೊತ್ಕೊಂಡು ಹೋದ. ರಾಮನ ತಾಯಿ ಮಹಾಲಕ್ಷ್ಮಿ, ಆ ಯಮ್ಮನ ಅವನೇನು ಮಾಡೋಕ್ಕಾಗಲ್ಲ. ಮಹಾಲಕ್ಷ್ಮಿ ಆ ಯಮ್ಮನು, ಆದಿಶಕ್ತಿ ಆ ತಾಯಿ. ಯಾರು? ಸೀತಾಮಾತೆ ಸಾಮಾನ್ಯ ಅಲ್ಲ, ಆ ತಾಯಿ ಆದಿಶಕ್ತಿ. ಕಾರಣಾಂತರವಾಗಿ ರಾವಣನ ಒಂದು ಅಂತ್ಯಕಾಲಕ್ಕೋಸ್ಕರವಾಗಿ ಮಹಾವಿಷ್ಣು ಆಡದಂಥ ಒಂದು ನಾಟಕ ಅದು. ಆ ಯಪ್ಪನಿಗೆ ಯಾವ ಲೆಕ್ಕ ಅದೆಲ್ಲನೂ. ಬಲಿಚಕ್ರವರ್ತಿಯನ್ನ ತುಳಿಬೇಕಾದ್ರೆ ಈ ಭೂಮಿಯೆಲ್ಲ ಸೇರಿ 3 ಹೆಜ್ಜೆಗೆ ಸಾಕಾಗಲಿಲ್ಲ ಆತನಿಗೆ. ಲಂಕೆಗೆ ಹೋಗೋದಕ್ಕೆ ಸೇತುವೆ ಬೇಕಾ ಯಪ್ಪನಿಗೆ? ಬಲಿಚಕ್ರವರ್ತಿಯನ್ನ ದಾನ ಕೇಳಿಬಿಟ್ಟು ವಾಮನ ಅವತಾರದಲ್ಲಿ ಮಹಾವಿಷ್ಣು 3 ಹೆಜ್ಜೆಗೆ ಈ ಭೂಮಿಯನ್ನೆಲ್ಲನೂ ತೀರ್ಮಾನ ಮಾಡಿಬಿಟ್ಟು ಸಾಕಾಗಲಿಲ್ಲ. ಅಂಥವನಿಗೆ ಈ ಲಂಕೆಗೆ ಇದ್ದಿದ್ದಂಥ ಸಮುದ್ರ ಯಾವ ಲೆಕ್ಕ ಅಯ್ಯಪ್ಪನಿಗೆ? ಒಂದು ಹೆಜ್ಜೆಯಲ್ಲಿ ಹೊರಟೋಗ್ತಾ ಇದ್ದ. ಆದರೆ ಪರಮಾತ್ಮನಿಗೆ ಇರ್ತಕ್ಕಂಥ ಭಕ್ತನು ಹೆಂಗಿರಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೋಸ್ಕರವಾಗಿ ಆಂಜನೇಯ ಸ್ವಾಮಿಯನ್ನು ಹೈಲೈಟ್ ಮಾಡಿದ್ರು. ಭಕ್ತನಂದರೆ ಆಂಜನೇಯ ಸ್ವಾಮಿ ಥರ ಇರಬೇಕಯ್ಯ, ನೀವೆಲ್ಲ ಸೇರಿ ಪರಮಾತ್ಮನಿಗೆ ಭಕ್ತರಾಗಬೇಕಾದ್ರೆ ಆಂಜನೇಯ ಸ್ವಾಮಿ ರೀತಿ ಇರಬೇಕು. ಅಣ್ಣಂದರಿಗೆಲ್ಲ ತಮ್ಮನ ರೀತಿ ಇರಬೇಕಂದ್ರೆ ಲಕ್ಷ್ಮಣನ ರೀತಿ ಇರಬೇಕು ಅಂತಕ್ಕಂಥ ಒಂದು ವಿಚಾರಗಳಿವೆ, ತಿಳಿಸಿರೋದು ದೊಡ್ಡ ದೊಡ್ಡ ವಿಚಾರಗಳು. ಆ ರೀತಿಯಾಗಿ ಸೀತೆಯನ್ನು ತಗೊಂಡು ಹೋದ್ರೂ ಆ ಮಹಾತಾಯಿನ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಬರಬೇಕಾದ್ರೆ ಜನಗಳಿಗೋಸ್ಕರ ಅಗ್ನಿ ಪ್ರವೇಶ ಮಾಡಿಸಿದ್ರು ಆ ಯಮ್ಮನ್ನ. ಹೌದು. ಅಗ್ನಿ ಪ್ರವೇಶ ಆದಾಗ ಏನಾಗುತ್ತಂದರೆ, ಅಗ್ನಿ ಸ್ಪರ್ಶ ಅಂದರೆ ಶುದ್ಧ ಅಂತ. ಓಕೆ. ಯಾವುದೂ ಇಲ್ಲ ಅಲ್ಲಿ, ಶುದ್ಧ ಆಗೋಯ್ತು, ಕ್ಲೀನಾಗಿ ಶುದ್ಧ ಆಗೋಯ್ತು ಅಂತ. ಆವಾಗ ನಾವೇನು ಹೇಳಿದ್ದೀವಿ ಇಲ್ಲಿ, ಚರ್ಮ ಏನರದು? ಪ್ರಾಣಿದು. ಒಂದು ಹಸುದಾಗ್ಬೋದು, ಒಂದು ಚಪ್ಪಲಿ ಅಂತಕ್ಕಂಥ ತಯಾರು ಮಾಡ್ತಕ್ಕಂಥ ಚರ್ಮ ಏನರದು? ಒಂದು ಹಸು ಆಗ್ಬೋದು, ಒಂದು ಎಮ್ಮೆ ಆಗ್ಬೋದು, ಒಂದು ಮೇಕೆ ಆಗ್ಬೋದು, ಒಂದು ಕುರಿ ಆಗ್ಬೋದು, ಯಾವುದೋ ಒಂದು ಪ್ರಾಣಿ ಇದು. ಆ ಪ್ರಾಣಿಗಳನ್ನೆಲ್ಲ ನಾವೆಲ್ಲ ತಿಂತೀವಲ್ವ? ಹೌದು. ಈಗ ನಾನ್ ವೆಜ್ಜು, ನಾನ್ ವೆಜ್ ತಿಂತಕ್ಕಂಥವರೆಲ್ಲನೂ ಆ ಪ್ರಾಣಿಗಳನ್ನು ತಿಂತಾರಲ್ಲ. ಇನ್ನು ಚರ್ಮ ಬೇರೆ, ಅದರೊಳಗಡೆ ಇರ್ತಕ್ಕಂಥ ಮಾಂಸ ಬೇರೆ ಅಲ್ಲ. ಹೌದು ಅಲ್ವಾ? ಆ ರೀತಿಯಾಗಿ ವಿಚಾರ, ನಾವು ಅದನ್ನು ತಿಂದಾಗ ಪವಿತ್ರ ಮಾನವ ಜನ್ಮ ಪವಿತ್ರ. ನರಡು ನಾರಾಯಣುಡ್ರ ಅಂತ ಹೇಳಿದ್ರು ಮಹನೀಯರು. ಮಾನವನು ಸಾಮಾನ್ಯದವನಲ್ಲ, ನಾರಾಯಣನಿಗೆ ಸರಿಸಮಾನವಾದಂಥವನೇ ಮಾನವನು. ಅದನ್ನು ಯಾರು ಹೇಳಿದ್ದಾರೆ? ಕೈವಾರ ತಾತನೇ ಹೇಳಿದ್ರು, ನರಡು ನಾರಾಯಣುಡು ಅಂತ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು, ಯೋಗಿ ವೇಮನ ಅವರು ಹೇಳಿದ್ರು ಈ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ. ಆದರೆ ಮಾನವನು ಏನು ಕಡಿಮೆ ಅಲ್ಲ, ಸಾಮಾನ್ಯದವನಲ್ಲ. ನಾವು ಯಾರೂ ತಾಯಿ ಹೊಟ್ಟೆದೆಯಿಂದ ನಾವು ಇಂಥವರೇ ಅಂತ ಹೇಳ್ಬಿಟ್ಟು ಜನಿವಾರಗಳಾಗ್ಕೊಂಡು ಏನು ಹುಟ್ಟಲಿಲ್ಲ ಇಲ್ಲಿ. ಕರೆಕ್ಟ್. ಇಲ್ಲಿ ಬಂದ ಮೇಲೆ ಆಯಾ ಮತಕ್ಕೆ ಸಂಬಂಧಪಟ್ಟ, ಧರ್ಮಕ್ಕೆ ಸಂಬಂಧಪಟ್ಟ ಮನೆಗಳಿಗೋಸ್ಕರ ಇವ್ರು ಇಂಥವರು ಅಂಥವರು ಅಂತ ಹೇಳೋದು. ಇಲ್ಲಿ ಯಾರು ಅಂಥವ್ರು ಇಂಥವರಿಲ್ಲ. ನಮ್ಮ ಬಸವಣ್ಣವ್ರು ಹೇಳಿದಾಗೆ ಎಲ್ಲರೂ ಮಾನವರೇ, ಎಲ್ಲ ಜ್ಞಾನಿಗಳೆಲ್ಲ ಹೇಳಿರೋದು ಮಾನವರೆಲ್ಲ ಒಂದೇ ಅಂತ. ಎಲ್ಲ ಮಾನವರೇ, ಜ್ಞಾನಿಗಳೆಲ್ಲ ಒಂದೇ, ಮಾನವರೆಲ್ಲ ಒಂದೇ, ತಪ್ಪೇನಿಲ್ಲ ಇಲ್ಲಿ. ಯಾಕೆಂದರೆ ನನ್ನನ್ನು ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ನನ್ನ ಒಂದು ವೀಕ್ಷಕ ಮಹಾಶಯರಿಗೆ, ನನ್ನ ಅಭಿಮಾನಸ್ಥರಿಗೆ, ನನಗೆ ಅವರು ನಮ್ಮ ರಾಜ್ಕುಮಾರ್ ಸಾಹೇಬ್ರು ಹೇಳ್ದಂಗೆ ನನ್ನ ದೇವರುಗಳವರು. ಯಾಕೆಂದರೆ ನನ್ನ ಒಂದು ವಿಚಾರ ನೋಡ್ತಾ ಇದ್ದಾರಲ್ಲ, ನನ್ನ ಅಭಿಮಾನಿಗಳೇ ಅವರು, ಅಭಿಮಾನಿ ದೇವರುಗಳೇ ಅವರು. ಯಾಕೆಂದರೆ ನಮ್ಮ ರಾಜ್ಕುಮಾರ್ ಅವರು ಉಪಯೋಗಿಸಿರ್ತಕ್ಕಂಥ ಒಂದು ಮಾತು ಇದು. ಅವರು ಮಹಾನುಭಾವರು, ದೊಡ್ಡವರು ಅವರು, ಅವರನ್ನು ನಾವು ತಿಳ್ಕೊತಾ ಇದ್ದೀವಿ ಈಗ. ಆದರೆ ಅಂಥ ದೇವರುಗಳು ಇವರು. ನಮ್ಮನ್ನು ತಪ್ಪು ತಿಳ್ಕೊಬೇಡಿ. ಏನು ಹೇಳಿದ್ದಾರೆ ಗುರುಗಳು, ಇದರಿಂದ ಉಪಯೋಗ ಇದೆಯಾ ಅಂತ ಮಾತ್ರ ಯೋಚನೆ ಮಾಡಿ. ಯಾಕೆಂದರೆ ಯಾವುದೋ ಒಂದು ಊರಲ್ಲಿ, ಎಷ್ಟೋ ದೂರದಲ್ಲಿ ಯಾವುದೋ ಒಂದು ಮಗು ಏನೋ ಒಂದು ಭಯ ಪಟ್ಟು ಏನೋ ಒದ್ದಾಡ್ತಾ ಇರಬೇಕಾದ್ರೆ ಒಂದು ರೆಮಿಡಿ ಮಾಡ್ಕೊಳೋದ್ರಲ್ಲಿ ನಾವೇನು ತಪ್ಪಿಲ್ಲ. ನಾವು, ನೀವು, ಅವರು, ಇವರು ಏನೂ ಇಲ್ಲ ಇಲ್ಲಿ. ದಯವಿಟ್ಟು ನನ್ನನ್ನು ಈ ರೀತಿಯಾದಂಥ ಪ್ರಶ್ನೆ ಕೇಳ್ತಕ್ಕಂಥವರು ಕಾಮೆಂಟ್ ಬಾಕ್ಸಲ್ಲಿ ಬೇರೆ ರೀತಿ ಕಾಮೆಂಟ್ ಮಾಡ್ತಕ್ಕಂಥವ್ರಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡ್ರಿ. ನಾನು ಬೇರೆ ಒಂದು ಅಹಂಕಾರದಿಂದ ಆಗಲಿ, ಬೇರೆ ರೀತಿಯಿಂದ ಆಗಲಿ ನಾನು ಮತಗಳನ್ನು ಮಾತಾಡ್ತಾ ಇರೋನಲ್ಲ. ಅರ್ಥ ಆಯ್ತಾ? ಹೌದು. ಈಗ ಮೊನ್ನೆ ಕರೋನಾದಲ್ಲಿ ಎಷ್ಟೋ ಜನ
ಪ್ರಾಣ ಬಿಟ್ಟಾಗ ಯಾವುದು ಜಾತಿ, ಯಾವುದು ರೀತಿ, ಯಾವುದು ನೀತಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ರೆ ಎಲ್ಲರೂ. ಹೌದು. ಅವೆಲ್ಲ ಭೂತಗಳಾಗ್ಬಿಟ್ಟಿದೆ ಈಗ. ಅವೆಲ್ಲ ಭೂತಗಳಾಗಿ ನಾನಾ ರೀತಿ ಹಿಂಸೆ ಕೊಡ್ತಾ ಇದೆ. ಒಂದು ದಿವಸಕ್ಕೆ 50 ಜನ ಕಾಲ್ ಮಾಡ್ತಾರೆ ನನಗೆ, ಸ್ವಾಮಿ ನಮಗೆ ಭೂತ ಚೇಷ್ಟೆ ಆಗಿದೆ. ನಾವು ಹೇಳ್ತಾ ಇಲ್ಲ, ಅವರೇ ಹೇಳ್ತಾರೆ, ಎಷ್ಟೋ ದೂರದಲ್ಲಿರ್ತಾರೆ. ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ಮ ಹೆಂಡ್ತಿಗೆ ಈ ಥರ ಆಗ್ಬಿಟ್ಟಿದೆ, ನಮ್ಮ ತಂಗಿಗೆ ಈ ರೀತಿ ಆಗ್ಬಿಟ್ಟಿದೆ, ನಮ್ಮ ಇವ್ರಿಗಾಗ್ಬಿಟ್ಟಿದೆ, ಅವ್ರಿಗಾಗ್ಬಿಟ್ಟಿದೆ, ಏನು ಮಾಡೋದು ನಾವು? ದಯವಿಟ್ಟು ಏನಾದರೂ ಮಾಡಿ ನಮ್ಮನ್ನು ಕಾಪಾಡಿ, ನಮಗೊಂದು ದಾರಿ ಹೇಳಿ ಅಂತ ಕೇಳ್ತಾರೆ. ನಾವೇನು ಹೇಳೋದು? ಇದು ನಮ್ಮ ತಾತನವ್ರ ಕಾಲದಿಂದಲೂ ನಮ್ಮ ತಂದೆ ಕಾಲದಿಂದಲೂ ವೈದ್ಯರವರು ಇದನ್ನು ಮಾಡ್ತಾಯಿದ್ರು. ಇಂಥವ್ರದ್ದು ನೋಡಪ್ಪ, ಇಂಥವ್ರದ್ದು ಒಂದು ಚಪ್ಪಲಿ ತೊಗೊಂಬಂದು ಅದಕ್ಕೆ ಹೊಡಿಬೇಕು ಅದನ್ನು, ಓಕೆ, ಆವಾಗ ಓಡೋಗುತ್ತೆ. ಇನ್ನೂ ಬೇರೆ ಬೇರೆ ಹಿಂಸೆಗಳು ಮಾಡ್ತಾಯಿದ್ರು ದೆವ್ವ ಹಿಡ್ದವ್ರಿಗೆ, ನಾವೆಲ್ಲ ನೋಡಿದ್ದೀವಿ. ಈ ಭಾರಿ ಹಿಂಸೆಗಳು ಮಾಡ್ತಾಯಿದ್ರು. ಇದೊಂದೇ ಅಲ್ಲ, ಬೇರೆ ಏನೇನೋ ಮಾಡ್ತಾಯಿದ್ರು. ಅದಕ್ಕೆ ಮಖ ಕೆಡಿಸ್ದಂಗೆ ಆಗುತ್ತೆ, ಅದು ಹೊರಟೋಗುತ್ತೆ ಅಂತಕ್ಕಂಥ ಒಂದು ವಿಚಾರ ಇದು. ಇಲ್ಲಿ ಅಗ್ನಿಸ್ಪರ್ಶವಾದಾಗ ಅದರ ದೋಷ ಪೂರ್ತಿ ಪರಿಹಾರ. ಈಗ ವಿಭೂತಿ ಮಾಡ್ತೀವಿ ನಾವು. ವಿಭೂತಿ ಯಾವುದು? ವಿಭೂತಿ ಪರ್ಫೆಕ್ಟ್ ಆದಂಥ ವಿಭೂತಿ ಅದು. ಇಟ್ಟರೆ ಸಗಣಿಯ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸುಳಿಗೆ ವಿಭೂತಿ ಆದೆ, ನೀನು ಯಾರಿಗಾದಿ ಎಲುಮಾನವ ಅಂದರು. ಹೌದು. ಆ ರೀತಿಯಾಗಿ ಹಸುವಿನ ಒಂದು ಸಗಣಿಯನ್ನು ನಾವು ತಟ್ಟಿ ಕುರುಳು ಮಾಡಿ ಅದನ್ನು ಸುಟ್ಟರೆ ಅದು ವಿಭೂತಿ ಆಗ್ತೈತೆ. ಹೌದು. ಅದು ಸುಟ್ಟರೆ ಏನಾಗ್ತೈತೆ? ಭಸ್ಮ ಆಗ್ತೈತೆ. ಆ ಭಸ್ಮವನ್ನು ಧರಿಸ್ಕೊಳ್ರಿ ಅಂತ ಹೇಳಿದರು ಮಹನೀಯರು ದೊಡ್ಡವರು. ಅದೇ ನಿಜವಾದಂಥ ವಿಭೂತಿ. ಈಗ ನಾವು ಆ ವಿಭೂತಿ ಎಲ್ಲ ನಮಗೆ ಸಿಕ್ಕಲ್ಲ. ಇವರು ಆ ಥರ ಎಲ್ಲ ತಯಾರು ಮಾಡಿ ಕೊಡೋರಿಲ್ಲ. ಮಾಮೂಲಿ ಮಣ್ಣು ಕೊಡ್ತಾರೆ, ಬಿಳಿ ಮಣ್ಣನ್ನು ಕೊಟ್ಬಿಡ್ತಾರೆ. ನಾವು ಅದನ್ನು ಹಚ್ಕೊತಾ ಇದ್ದೀವಿ. ನಿಜವಾದಂಥ ಕುರುಳಿಂದ, ನಿಜವಾದಂಥ ಹಸುವಿನ ಸಗಣಿಯನ್ನು ಕುರುಳು ಮಾಡಿ, ಕುರುಳನ್ನು ಸುಟ್ಟಿ ಭಸ್ಮವನ್ನು ಮಾಡಿ ವಿಭೂತಿ ರೀತಿ ತಂದು ಕೊಡ್ತಾ ಇರೋರು ಯಾರೂ ಇಲ್ಲ ಈಗ. ಎಲ್ಲಿದೆ ಅದು? ಯಾರೂ ಕೊಡ್ತಾ ಇಲ್ಲ. ಕಡಿಮೆ ಅಲ್ಲ, ಅದು ಸಾಕಾಗಲ್ಲ ಸಂಗ್ರಹಿಸೋದಕ್ಕೆ. ಅಷ್ಟು ಕಷ್ಟಪಟ್ಟು ಮಾಡಿಕೊಡೋರಿಲ್ಲ ಈಗ. ಅಕಸ್ಮಾತು ಬೇರೆ ಕಡೆ ಎಲ್ಲೋ ಅಸಹಕಾರ ಜಾಸ್ತಿ ಇರೋ ಕಡೆ ಮಠಗಳಿಗೆ ಏನಾದರೂ ಸ್ವಲ್ಪ ಸಂಗ್ರಹಣೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆ ರೀತಿಯಾಗಿ ಸುಟ್ಟಾಗ ಅದರ ದೋಷ ಎಲ್ಲ ಹೋಯಿತು. ಆ ದೋಷ ಹೋದಾಗ ನಾವು ಪರಮಾತ್ಮನ ಆಂಜನೇಯ ಸ್ವಾಮಿ ಪಾದದ ಹತ್ರ ಇಡ್ರಿ ಅದನ್ನು ಅಂತ ಹೇಳಿದ್ದೀನಿ. ಯಾಕೆಂದರೆ ಆತನ ಶಕ್ತಿ ಇದಕ್ಕೆ ತುಂಬಿ ಆಯಪ್ಪನೇ ಇದನ್ನು ಓಡಿಸ್ತಾನೆ. ನಾವು ಹಾಕೋ ಮಂತ್ರ ಅಲ್ಲ ಇದು. ಯಾಕೆ? ನಾನು ಮಂತ್ರವಾದಿ, ನಾನು ಕೊಡ್ತೀನಿ, ನೀನು ತಗೊಂಡೋಗಿ ಹಚ್ಕೊ ಅಂತ ಹೇಳ್ತಾ ಇಲ್ಲ ನಾನು. ಇಷ್ಟೆಲ್ಲ ತಯಾರು ಮಾಡಿ ಆ ಪರಮಾತ್ಮನ ಪಾದದ ಅಡಿಯಲ್ಲಿ ಸ್ವಲ್ಪ ಇಟ್ಟು ಎತ್ಕೊಂಡು ಹೋಗ್ರಿ. ನಾವು ಸುಟ್ಟಾಕಿದ್ದೀವಿ ಅದನ್ನು. ಅಗ್ನಿಸ್ಪರ್ಶವಾದ ಮೇಲೆ ದೋಷ ಇಲ್ಲ. ಅದು ಚಪ್ಪಲಿ ಆಗ್ಬೋದು, ಚರ್ಮ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಏನೇ ಆಗ್ಬೋದು. ಅದು ಸುಟ್ಟ ಮೇಲೆ ಮುಗಿದೋಯ್ತು. ಬೆಂಕಿಗೆ ಆಹುತಿ ಮಾಡಿದ ಮೇಲೆ ಅದರಲ್ಲಿ ಏನಿಲ್ಲ, ಭಸ್ಮ ಅದು. ಈಗ ನಾವು ಕುರುಳು ಸುಟ್ಟು ವಿಭೂತಿ ಮಾಡಿ ಹಚ್ಕೊತೀವಲ್ಲ, ಅದೇ ರೀತಿ ಇದು ಕೂಡ ಭಸ್ಮ ಆಯಿತು. ಆ ಭಸ್ಮಕ್ಕೆ ಯಾವುದಾದ್ರೂ ಒಂದು ಎಣ್ಣೆ ಮಿಕ್ಸ್ ಮಾಡಿ ಒಂದು ತಿಲಕ ಇಟ್ಟು, ಒಂದು ಕಣ್ಣು ಉಬ್ಬಗಾಗಬಹುದು, ಹಣೆಗೆ ಆಗಿ ಒಂದು ಚಿಟಿಕೆ ಸುಮ್ಮನೆ ಒಂದು ಬಟ್ಟಿಟ್ಟರೆ ಆ ಉಪಟಳ ಕಡಿಮೆ ಆಗ್ತೈತೆ. ಅದು ಒಂದಕ್ಕೆ ಅಂತಲ್ಲ, ಬಾಲಗ್ರಹ ಆಗಿರ್ತಕ್ಕಂಥ ಮಕ್ಕಳಿಗೆ, ವಿಪರೀತವಾದಂಥ ಅಳ್ತಾ ಇರ್ತಕ್ಕಂಥ ಮಕ್ಕಳಿಗೆ ದೃಷ್ಟಿ ಆಗ್ಬಿಡ್ತದೆ ಭಯಂಕರ. ಈ ಪಾಪ ಎಷ್ಟು ಚೆನ್ನಾಗೈತಪ್ಪ ಅಂದ್ಬಿಡ್ತಾರೆ, ಯಾರೋ ಬಾಯಪ್ಪ. ನಾವು ಪಾಪನ ಎತ್ಕೊಂಡು ಹೋಗ್ತಾ ಇರ್ತೀವಿ. ಆ ಪಾಪನ ನೋಡಿದ ತಕ್ಷಣ ತುಂಬ ಚೆನ್ನಾಗಿರೋ ಮಕ್ಕಳಿಗೆ ಎಷ್ಟು ಚೆನ್ನಾಗೈತಪ್ಪ ಈ ಪಾಪ ಅಂತಾರೆ, ತಕ್ಷಣ ಆಗೋಯ್ತು ದೃಷ್ಟಿ ಅಂತ. ಅದು ಸ್ಟಾರ್ಟ್ ಮಾಡಿಬಿಡ್ತದೆ ಅಳ್ಳೋದಕ್ಕೆ. ಹೌದು. ಇವತ್ತಿನ ಈ ಥರ ಮಾಡಿ ಆಂಜನೇಯ ದೇವರ ಮುಂದೆ ಇಟ್ಟು ನಾವು ವಿಭೂತಿ ಅಲ್ಲ ಅದು. ನಾನು ಹೇಳ್ತಾ ಇರೋದು ಹಿಂದೆ ಹೇಳಿರ್ತಕ್ಕಂಥ ಒಂದು ರೆಮಿಡಿಗೆ ನಾನು ಕೆಲವರಿಗೆ ಬೇಸರ ಆಗಿದೆ. ಕೆಲವರು ನೀವು ಫೇಸ್ಬುಕ್ಕಲ್ಲಿ ಹಾಕಿ ತುಂಬ ಜನ ನೋಡಿ ನನ್ನ ಕೆಲವರು ಕೇಳಿದ್ರು, ಯಾಕೆ ನಮ್ಮ ಜಾತಿ ರೀತಿ ಯಾಕೆ ಎತ್ತಾಕಿದ್ರಿ, ನಾವು ಇಂಥದ್ದು ಯಾಕೆ ತೊಗೋಬೇಕು, ಎಸ್ಸಿಗಳ್ದು ಯಾಕೆ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ನನ್ನ ಕೇಳಿದರು. ಅವ್ರಿಗೋಸ್ಕರ ಮಾತಾಡ್ತಾ ಇರ್ತಕ್ಕಂಥ ವಿಚಾರ. ಸರಿ, ಅದು ಪರಿಹಾರ ಒಂದೇನೆ. ಅದು ಪರಿಹಾರ ಮಾಮೂಲಿ. ನನ್ನ ಕೇಳಿದ್ದಾರೆ ಕೆಲವರು, ಕೇಳಿದ್ದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದರು. ಅವರು ನೋಡಿ ನನ್ನನ್ನು ಕ್ಷಮಿಸಬೇಕು. ಆ ರೀತಿ ನಾನು ಹೇಳಿಲ್ಲ. ಯಾಕೆಂದರೆ ನಾನು ಆ ಜಾತಿ ರೀತಿ ಅನ್ನೋ ವಿಚಾರಕ್ಕೆ ಅವ್ರೇನು ತಪ್ಪು ತಿಳ್ಕೊಂಡಿದ್ರೆ ಅವರು ಇದು ಮಾಡ್ಕೊಳ್ಳಿ. ನಾನು ಆ ರೀತಿ ವಿದ್ಯಾವಂತ ಅಲ್ಲ, ಆ ರೀತಿ ಮನುಷ್ಯ ಅಲ್ಲ. ನನಗೆ ಎಲ್ಲರೂ ಒಂದೇ, ಎಲ್ಲ ಮಾನವರು ಒಂದೇ. ನಮ್ಮದೆಲ್ಲ ಸೇರಿ ಮಾನವ ಕುಲ ಇದು. ಯಾರೂ ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ನಿಮಗಿರ್ತಕ್ಕಂಥ ತೊಂದರೆಯನ್ನು ಇದರಿಂದ ಸರಿಪಡಿಸ್ಕೊಳ್ಳಿ. 500 ಕಿಲೋಮೀಟರು ಬಸ್ ಚಾರ್ಜ್ ಇಟ್ಕೊಂಬಂದು ನನಗೊಂದು ಕಾಣಿಕೆ ಕೊಟ್ಟು ನಾನೇನೋ ಕೊಟ್ಟರೆ ಎತ್ಕೊಂಡೋಗಿ ಹಚ್ಕೊಳೋದಕ್ಕಿಂತಲೂ ನಿಮ್ಮ ಕೈಯಾರೆ ಮಾಡಿ, ನಿಮ್ಗೆ ಆಂಜನೇಯ ಸ್ವಾಮಿ ಹತ್ರ ಇಡಬಾರ್ದು ಅನಿಸಿದರೆ ಆತನ ಬಾಗಿಲಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ ಸಾಕು. ಅದನ್ನು ಇಟ್ಕೊಂಡು ನಿಮ್ಮ ಕೈಯಲ್ಲಿ ಆ ಸ್ವಾಮಿಯನ್ನು ಇಟ್ಕೊಂಡು. ಅಂದರೆ ಇದು ಒಂದು ಒಳ್ಳೆ ರೆಮಿಡಿ. ಬಟ್ ಇದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಇದು ಒಳ್ಳೆ ರೆಮಿಡಿ. ಇದು ಸಣ್ಣದಾಗಿ ಏನೋ ಒಂದು SC/ST ಅನ್ನೋ ಒಂದು ಪದ ಬಂತು ಅನ್ನೋ ಉದ್ದೇಶಕ್ಕೋಸ್ಕರ ಅದಲ್ಲ. ಅದು ಮಾಡ್ಕೊಳ್ಳಿ. ನೋಡ್ರಿ, ನಾನೇನು ಹೇಳಿದ್ದೀನಿ, ನಮ್ಮ ದೊಡ್ಡವರು ಹೇಳ್ತಾರೆ ಆದಿ ಜಾಂಬವ. ಹೌದು, ಆದಿ ಜಾಂಬವ ಮೊದಲು ಕೆಲವ ಒಂದು ಉಲ್ಲೇಖಗಳು ಹೇಳ್ತವೆ, ಅವರೇ ಹುಟ್ಟಿದ್ದು ಮೊದಲು ಇಲ್ಲಿ ಅಂತ. ಜಾಂಬೂನು ಓಕೆ, ಮಂಗನಿಂದ ಮಾನವ. ಕರೆಕ್ಟ್. ಮಂಗನಿಂದ ಮಾನವ ಅಂದರೆ ಜಾಂಬವ ತಾನೇ ಹುಟ್ಟಿದ್ದಿಲ್ಲಿ. ಹೌದು. ಮಂಗನಿಂದ ಮಾನವನಾಗಿರೋದಿಲ್ಲಿ, ಕೋತಿಯಿಂದ ಮನುಷ್ಯ ಆಗಿರೋದು. ಅವ ಹುಟ್ಟಿದ್ಯಾರು? ಆದಿ ಜಾಂಬವ. ಜಾಂಬವ. ಕರೆಕ್ಟ್.
ಜಾಂಬವ ಜಾವಂತನ ಮಗಳನ್ನು ಮಹಾವಿಷ್ಣು ಕರ್ಕೊಂಬಂದ ಮದುವೆಯಾಗಿ. ಇವೆಲ್ಲನೂ ವಿಚಾರಗಳು ತಿಳ್ಕೋಬೇಕು. ಯಾಕೆಂದರೆ ಏಕ್ದಮ್ಮು ನೀವೇನು ಮಾತಾಡ್ತಾ ಇದ್ದೀರಿ, ನೀವು ಯಾಕೆ ಮಾತಾಡಿದ್ರಿ ಅನ್ನೋದು ವಿಚಾರ ಅಲ್ಲ. ನಾವು ಏನು ಹೇಳಿದ್ದೀವಿ, ಕಷ್ಟದಲ್ಲಿರ್ತಕ್ಕಂಥ ಹಣ ಸಹಾಯ ಇಲ್ದವ್ರ್ತಕ್ಕಂಥ ಎಲ್ಲೋ ಗುರುಗಳಿದ್ದಾರೆ, ಅಲ್ಲಿ ಹೋಗೋಕ್ಕೆ ಆಗದೆ ಇರ್ತಕ್ಕಂಥವ್ರಿಗೆ ನನ್ನ ಒಂದು ಸಹಾಯ ಆಗಲಿ. ಸೂಪರ್. ನಾನು ವಿದ್ಯೆ ಕಲ್ತ್ಕೊಂಡಿದ್ದಕ್ಕೆ ಬಂದು ಕಂಪ್ಲೀಟ್ ನೀವು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಸರ್ ಈಗ. ಯಾಕಂದ್ರೆ ಇದು ಕೆಲವರು ಯಾರೋ ಒಬ್ಬರು ಒಂದು ಇಬ್ಬರು ಮೂವರು ಕೆಲವರು ಮಾತ್ರ ಇದ್ರ ಉಲ್ಟಾ ಅಲ್ಲ, ಮಾತಾಡಿ ಎಲ್ಲರೂ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ, ಸ್ವಾಮಿ ಒಳ್ಳೆ ವಿಚಾರ ಅಂತ. ಇದು ಫಸ್ಟು 3 months ಬ್ಯಾಕು ಒಂದು ಮನೆಯಲ್ಲಿ ಭಯಂಕರವಾದಂಥ ಒಂದು ಭೂತಚೇಷ್ಟೆಯ ಉಪಟಳಕ್ಕೆ ಇದು ಸಹಾಯ ಮಾಡಿದೆ. ಅವರು ನನಗೆ 1000 ಸಾರಿ ಫೋನ್ ಮಾಡಿ ಹೇಳಿದ್ದಾರೆ, ಸ್ವಾಮಿ ನಿಮ್ಮನ್ನು ಕಾಣಬೇಕು ನಾವು, ನಮ್ಗೆ ಒಳ್ಳೆ ವಿಚಾರವನ್ನು ಹೇಳಿದಿರಿ. ಬೇರೆಯವರಾಗಿದ್ದರೆ ಇದಕ್ಕೆ ಒಂದು ದೊಡ್ಡದಾಗಿ ಏನೋ ಒಂದು ತಯಾರು ಮಾಡಿ ಹೇಳ್ತಾ ಇದ್ರು, ನೀವೆಂಥ ವಿಚಾರವನ್ನು ಹೇಳಿದ್ದೀರಿ ಅಂತ ನಾನು ಹೇಳಿರೋರು ಇದ್ದಾರೆ. ಸೂಪರ್ ಸರ್. ಎಷ್ಟೋ ಜನ ಹೇಳಿದ್ದಾರೆ. ಕೆಲವರು ಯಾರು ಅದನ್ನ ಟೀಕೆ ಮಾಡಿರ್ಬೋದು, ಬಟ್ ಅದು ಏನಿಲ್ಲ, ಮಾಡ್ಲಿ, ಅವ್ರು ಕೇಳಲಿ. 90% ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾರೋ 10% ಅವ್ರಿಗೆ ಇದು ಸರಿ ಇಲ್ಲ ಅಂತ ಅನಿಸ್ಬೋದು. ಸೊ ಅದೇನು ತೊಂದರೆ ಇಲ್ಲ. ಸರಿ ಇಲ್ಲ ಅನ್ಕೋಬೇಡಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಯಾಕಂದ್ರೆ ಕಷ್ಟಪಟ್ಟಾಗ ಅದ್ರ ವಿಚಾರ ಗೊತ್ತಾಗೋದು. ನಮ್ಮ ಮನೆಯಲ್ಲೇ ಒಂದು ಹೆಣ್ಣು ಮಗು ಆಗ್ಬೋದು, ಒಂದು ಗಂಡಸ ಆಗ್ಬೋದು, ಅವ್ರು ಕಷ್ಟಪಡ್ತಾ ಇದ್ದಾಗ ನಾವೇನಪ್ಪ ಮಾಡೋದು ಅನಿಸುತ್ತೆ.